ಸಚಿವ ಡಾಕ್ಟರ್ ಯತೀಂದ್ರರಾವ್ ಸಿದ್ದರಾಮಯ್ಯ ಈಗ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕೆಲವರನ್ನ ಕೈ ಬಿಟ್ಟಾಗ ಅಸಮಾಧಾನ ಇರುತ್ತೆ, ಹೌದು ಇದ್ದೇ ಇರುತ್ತೆ, ಅದು ಎಲ್ಲ ಪಕ್ಷಗಳಲ್ಲೂ ಇರುತ್ತೆ. ಸಚಿವ ಸ್ಥಾನ ಸಿಗದಿದ್ದಾಗ ಪ್ರತಿಭಟನೆ ಸಹಜ ಅನ್ನುವಂಥ ಮಾತನ್ನ ಮಂತ್ರಿಯಾಗಿರುವಂಥ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ. ಬೀದರ್ನಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು. ಸಿದ್ದರಾಮಯ್ಯನವರಿಗೆ ಯಾವುದೇ ಅಸಮಾಧಾನ ಇಲ್ಲ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಅನ್ನ ಅವರೇ ಕೊಟ್ಟಿದ್ದಾರೆ. ನೋಡಿ, ಯಾವುದೇ ಒಂದು ಸರ್ಕಾರದಲ್ಲಿ ಯಾವಾಗಲಾದರೂ ಸಂಪುಟ ಪುನಾರಚನೆ ಆದಾಗ ಅಥವಾ ವಿಸ್ತರಣೆ ಆದಾಗ ಒಂದಷ್ಟು ಸಚಿವಾಕಾಂಕ್ಷಿಗಳಿಗೆ ಸಿಗೋದಿಲ್ಲ. ಆಗ ಅವ್ರ ಕಾರ್ಯಕರ್ತಗಳು, ಅವರ ಬೆಂಬಲಿಗರು ಯಾರಿರ್ತಾರೆ, ಒಂದಷ್ಟು ಪ್ರತಿಭಟನೆ ಮಾಡೋದೆಲ್ಲ ಆಗುತ್ತೆ, ಅದು ಸಹಜವಾದದ್ದು. ಬಟ್ ಅದನ್ನೇ ಅಂತಹ ದೊಡ್ಡ ವಿಷಯ ಏನಲ್ಲ ಸರ್. ಅಂದ್ರೆ ಈಗ ಯಶವಂತರಾಯಗೌಡ ಪಾಟೀಲ್ರು ಕೂಡ ಈಗ ಇಂದಾನೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದು ಈಗಾಗಲೇ ರಾಜೀನಾಮೆ ಕೊಡಿರ್ತಾರೆ. ಏನು ಹೇಳ್ತಾರೆ ಸರ್? ಇನ್ನೂ ಸಾಕಷ್ಟು ಜನ ಕೊಡೋರು ಇದ್ದಾರೆ. ಈಗ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಮಾಡಿದಾಗ ಈ ರೀತಿ ಒಂದಷ್ಟು ಅಸಮಾಧಾನಗಳು ಎಲ್ಲ ಪಕ್ಷಗಳಲ್ಲೂ, ಎಲ್ಲ ಸರ್ಕಾರದಲ್ಲೂ, ಎಲ್ಲ ಸಮಯದಲ್ಲೂ ಕೂಡ ಆಗಿವೆ. ಆದರೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ಅವರು. ಸೊ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನನ ಸಚಿವರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಮೇಲೆ ಅದನ್ನು ಈ ಪಕ್ಷದವರು ಒಪ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಇನ್ನೇನು ನಾನು ಅವ್ರಿಗೆ ಏನೋ ಅವ್ರಿಗೆ ಸೊ ಇಲ್ಲಿ ಹೇಳೋದು ಸುಲಭವಾಗ್ಬಿಡುತ್ತೆ, ಆದರೆ ಪಾಲನೆ ಮಾಡೋದು ಭಾಳ ಕಷ್ಟವಾಗುತ್ತೆ. ಭಾಳ ಚೆನ್ನಾಗಿದೆ ಅಲ್ವಾ?